ಆಕಾಶವಾಣಿ ಈಗ ಕೇಳಿ ಸಂದರ್ಶನ. ಹೋಮಿಯೋಪತಿ ಡಾಕ್ಟರ್ ಆದ ಡಾಕ್ಟರ್ ಶ್ರೀಕಾಂತ್ ಮಿರಜ್ಕರ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸವಿತಾ ದೇಶ್ಮುಖ್. ನಮಸ್ಕಾರ ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ಆರೋಗ್ಯ ಸಂಚಿಕೆಗೆ ಮತ್ತೊಮ್ಮೆ ಸ್ವಾಗತ. ಪ್ರಿಯ ಕೇಳುಗರೆ, ನಮ್ಮ ಆರೋಗ್ಯವೇ ಭಾಗ್ಯ. ಈ ಭಾಗ್ಯವನ್ನು ನಾವು ಕಾಪಾಡಿಕೊಂಡು ಹೋಗಬೇಕಾದ್ರೆ ನಮ್ಮಲ್ಲಿ 3 ವೈದ್ಯಕೀಯ ಪದ್ಧತಿಗಳಿವೆ: ಅಲೋಪತಿ, ಆಯುರ್ವೇದ, ಇನ್ನೊಂದು ಹೋಮಿಯೋಪತಿ ಅಂತ. ಇಂದು ಹೋಮಿಯೋಪತಿಯ ದಿನ ಪ್ರಯುಕ್ತ ನಾವು ಈ ಹೋಮಿಯೋಪತಿ, ಇದರ ಇತಿಹಾಸ ಮತ್ತು ಪ್ರಯೋಜನಗಳ ಬಗ್ಗೆ ನಾವು ಮಾತನಾಡೋಣ. ಹೋಮಿಯೋಪತಿ ಅನ್ನೋದು ಅತ್ಯಂತ ಸುಲಭವಾದ ಹಾಗೂ ಸೌಮ್ಯವಾದ ಚಿಕಿತ್ಸೆ ಅಂತಾನೂ ಹೇಳ್ತಾರೆ. ಇಂದು ಅದರ ಬಗ್ಗೆ ನಮಗೆ ತಿಳಿಸಿಕೊಡಲು ನಮ್ಮ ಸ್ಟುಡಿಯೋಗೆ ಆಗಮಿಸಿದ ಡಾಕ್ಟರ್ ಶ್ರೀಕಾಂತ್ ಮಿರಜ್ಕರ್ ಅವರು ಬಂದಿದ್ದಾರೆ. ಬನ್ನಿ ಅವರನ್ನು ಸ್ವಾಗತಿಸೋಣ. ನಮಸ್ಕಾರ ಶ್ರೀಕಾಂತ್ ಮಿರಜ್ಕರ್ ಅವರೇ. ನಮಸ್ಕಾರ ಡಾಕ್ಟ್ರೇ. ಇಂದು ನಾನು ಹೋಮಿಯೋಪತಿಯ ದಿನವನ್ನು ನಾವೆಲ್ಲ ಆಚರಿಸ್ತಾ ಇದ್ದೀವಿ. ಈ ದಿನವನ್ನು ಯಾಕೆ ನಾವು ಆಚರಿಸ್ತೀವಿ ಅನ್ನೋದನ್ನು ಮೊದಲಿಗೆ ನೀವು ಹೇಳಿ. ಹೋಮಿಯೋಪತಿ ಇದು ಒಂದು ಶಾಸ್ತ್ರ. ಎಲ್ಲ ವೈದ್ಯಕೀಯ ಶಾಸ್ತ್ರದಲ್ಲಿ ಇದು ಒಂದು ಹೋಮಿಯೋಪತಿ ಒಂದು ವೈದ್ಯಕೀಯ ಶಾಸ್ತ್ರ ಇದೆ. ಇದು ಹೋಮಿಯೋಪತಿ 1810ರಲ್ಲಿ ಉದಯವಾಯಿತು. ಹೋಮಿಯೋಪತಿ ಎಂಬುದು ಹೋಮಿಯೋ ಇದರ ಸೌಮ್ಯತೆ, ಆಮೇಲೆ ಸಪರಪತಿ ಅಂದರೆ ಅಸಮರ್ಪತೆ. ಹೋಮಿಯೋ ಅಂದರೆ ಸೌಮ್ಯತೆ, ಉಷ್ಣೇನ ಉಷ್ಣ ಸಮಸ್ಯತೆ ಅಂದರೆ ಇದು ಒಂದು ನಮ್ಮ ಸಂಸ್ಕೃತದಲ್ಲಿ ಒಂದು ವಾಕ್ಯ ಬರ್ತದೆ. ಅಂದರೆ ಯಾವುದೇ ನಾವು ರೋಗವನ್ನು, ಈ ಹೋಮಿಯೋಪತಿ ಬೇಸಿಕ್ ಲಾ ಉಷ್ಣೇನ ಉಷ್ಣ ಸಮಸ್ಯತೆ, ನಾವು ಹಳ್ಳಿ ಭಾಷೆಯಲ್ಲಿ ಮಾತಾಡಬೇಕಂದ್ರೆ ಮುಳ್ಳನ್ನು ಮುಳ್ಳಿಂದ ತೆಗೆ, ಈ ತತ್ವ ಆಧಾರ ಮೇಲೆ ನಮ್ಮ ಹೋಮಿಯೋಪತಿ ಸಿದ್ಧಾಂತವನ್ನು ಆಗಿದೆ. ಇದನ್ನು ಸಿದ್ಧಾಂತ ಡಾಕ್ಟರ್ ಸಮುಯಲ್ ಕ್ರಿಶ್ಚಿಯನ್ ಫ್ರೆಡ್ರಿಕ್ ಹನಿಮಲ್ ಅಂತೆ ನಮ್ಮ ಹೋಮಿಯೋಪತಿಕ್ ತಜ್ಞ, ಹೋಮಿಯೋಪತಿಕ್ ಜನಕ. ಇವರು ವಿಶ್ವ ಆರೋಗ್ಯ ದಿನದಿಂದ ಅಂದರೆ ಹೋಮಿಯೋಪತಿ ಡೇ ಏಪ್ರಿಲ್ 10ನೇ ತಾರೀಕು ಅವ್ರ ಹುಟ್ಟಹಬ್ಬದಿಂದನೇ ಇದು ಹೋಮಿಯೋಪತಿಕ್ ವರ್ಲ್ಡ್ ಹೋಮಿಯೋಪತಿಕ್ ಡೇ ಅನ್ನು ಮಾಡಿದ್ದಾರೆ. ಅವರ ಸಲುವಾಗಿ ಒಂದು ಹೋಮಿಯೋಪತಿಕ್ ಜನಕವನ್ನು ಇದು ಹೋಮಿಯೋಪತಿ ಬಗ್ಗೆ ಸಿದ್ಧಾಂತವನ್ನು ಮಾಡಿದ್ದಾರೆ. ಡಾಕ್ಟರ್ ಹೋಮಿಯೋ ಬಾಬಾ ಅವರ ಹುಟ್ಟು ಹಬ್ಬದ ದಿವಸ ನೀವು ಈ ಹೋಮಿಯೋಪತಿ ದಿನವನ್ನು ಆಚರಿಸಲಾಗ್ತದೆ. ಸಂತೋಷ ಡಾಕ್ಟ್ರೆ. ಇನ್ನು ಹಾಗೆ ಅದು ಹೇಗೆ ಕೆಲಸ ಮಾಡ್ತದೆ ಅಂತ? ಲೈಕ್ ಕ್ಯೂರ್ ಲೈಕ್ ನಾವು ಆಕ್ಚುಲಿ ಶಿಮಿಲಿಬಸ್ ಕ್ಯೂರೆಂಟ್ ಅಂತೀವಿ. ಹಾಗೆಯೇ ಆ ಬೇಸಿಕ್ ತತ್ವ ಮೇಲೆ ಈ ಹೋಮಿಯೋಪತಿಕ್ ಅದೇ ಏನಲ್ಲಿ ನಮ್ಮ ಕನ್ನಡ ಆಡು ಭಾಷೆಯಲ್ಲಿ ಮುಳ್ಳನ್ನು ಮುಳ್ಳಿಂದ ತೆಗೆ, ಉಷ್ಣೇನ ಉಷ್ಣ ಸಮಸ್ಯತೆ, ಇದು ನಮ್ಮ ಸಂಸ್ಕೃತ ಇದರಲ್ಲಿ ಒಂದು ಇದೆ. ಬಟ್ ಅದು ನಮಗೆ ಇದನ್ನ ಬಗ್ಗೆ ಯಾರೂ ಅದನ್ನು ಸಂಶೋಧನೆ ಮಾಡಲಿಲ್ಲ. ಹೀಗಾಗಿ ಅದು ಜರ್ಮನ್ಗೆ ಹೋಗಿ ಆ ಜರ್ಮನ್ನಿಂದ ನಮಗೆ ಹನಿಮನ್ ಅವರಿಂದ ಇದು ಉದಯಮುಖ ಆಯ್ತು. ಇದು ಬಹಳಷ್ಟು ಪರಿಣಾಮಕಾರಿಯಾದ ಔಷಧಿಗಳು ಇದರಲ್ಲಿ ಇವೆ ಅಂತ ನಾನು ಕೇಳಿದ್ದೀನಿ ಡಾಕ್ಟ್ರೇ. ಇದು ಯಾವ ರೋಗಗಳಿಗೆ ಹೋಮಿಯೋಪತಿ ಹೆಚ್ಚು ಪರಿಣಾಮಕಾರಿಯಾಗಿದೆ ಅಂತ ಹೇಳ್ತೀರಾ? ಹೋಮಿಯೋಪತಿಕ್ ಇದು ಬೇಸಿಕ್ ಅನ್ಕ ಅಲೋಪತಿಕ್ ಕಂಪೇರೈಸ್ ಮಾಡಿದರೆ ನಮ್ಮದು ಲಾ ಇದೆ. ಶಿಮಿಲಿಬಸ್ ಕ್ಯೂರೆಂಟ್. ಯಾವುದೇ ಒಂದು ರೋಗವನ್ನು ನಾವು ನೋಡಬೇಕಂದ್ರೆ ಆ ರೋಗಿಯ ಸಾರಾಂಶವಾಗಿ ಸ್ಟಡಿ ಮಾಡಿ, ಅದರದ ಕುಲಂಕುಷವಾಗಿ ಸ್ಟಡಿ ಮಾಡಿ ಆ ರೋಗಿಗೆ ಏನು ಬೇಕೋ ಕಮ್ಮಿ ಪ್ರಮಾಣದಲ್ಲಿ ನಾವು ಮೆಡಿಸಿನ್ ಕೊಟ್ಟು ಇದು ಮಾಡ್ತೀವಿ. ಇದರಲ್ಲಿ ನಾವು ಉದಾಹರಣೆ ಒಂದು ಹೇಳ್ತಾ ಇದ್ದೀನಿ. ಈಗ ನಾವು ಉಳ್ಳಾಗಡ್ಡಿ ಹೆಚ್ಚುತ್ತಾ ಇದೀವಿ. ಉಳ್ಳಾಗಡ್ಡಿ ಹೆಚ್ಚು ಮುಂದೆ ಕಣ್ಣ ನೀರು ಬರ್ತವೆ, ಆಮೇಲೆ ಮೂಗು ಸೋರ್ತದೆ, ಕಣ್ಣು ಉರಿತವೆ. ಸಪೋಸ್ ಈ ಸಿಂಪ್ಟಮ್ಸ್ ಇದ್ದವ್ರಿಗೆ ಆ ಉಳ್ಳಾಗಡ್ಡಿ ರಸವನ್ನು 1 ಹನಿ ಹಿಂಡಿ ನೀರಲ್ಲಿ ಹಾಕಿದರೆ ಅದು ಶಮನವಾಗುತ್ತದೆ. ಆ ರೀತಿ ಇಂಥ ಸಾಕಷ್ಟು ಉದಾಹರಣೆ ಇದಾವೆ. ಹಾವನ್ನು ಕಡಿದ್ರೆ ಆ ಹಾವಿನ ವಿಷವನ್ನು ನಾವು ಇದು ಮಾಡ್ತೀವಿ. ಆ ರೀತಿ ನಮಗೆ ಹೋಮಿಯೋಪತಿಯಲ್ಲಿ ಇದೆ ಕೆಲಸ ಮಾಡ್ತದೆ ಅಂತ. ಹೆಚ್ಚು ಯಾವ ರೋಗಗಳಿಗೆ ಇದು ಪರಿಣಾಮ? ಇದು ಆಲ್ಮೋಸ್ಟ್ ಆಲ್ ಕ್ರಾನಿಕ್ ಕೇಸಸ್ ಅಂತೀವಿ, ಹಳೆಯ ರೋಗಗಳಿಗೆ. ಯಾವುದೇ ಹಳೆಯ ರೋಗ ಇರಲಿ, ಅಸ್ತಮಾ, ಸೋರಿಯಾಸಿಸ್, ಚರ್ಮ ರೋಗ, ಆಮೇಲೆ ಇವೊಂದು ಬಂಜೆತನ, ಆಮೇಲೆ ಮಹಿಳೆಯರ ಕೆಲವೊಂದು ಡಿಸೀಜಿಗೆ, ಹಾಗೂ ಅಸ್ತಮಾ, ಅಲರ್ಜಿ, ಆಮೇಲೆ ಅಲರ್ಜಿ, ಆಲ್ಮೋಸ್ಟ್ ಆಲ್ ಅಲರ್ಜಿ, ಆಮೇಲೆ ಇವೊಂದು ಕ್ಯಾನ್ಸರ್ಗೆ ಎಸ್ಪೆಷಲಿ ಈ ನಾವು ಮೇನ್ ಅಂತಂದರೆ ಈ ಸ್ಟೋನ್ ಸಲುವಾಗಿ ಆಪ್ರೇಷನ್ ಕೆಲವೊಂದು ಆಗಲ್ಲ ಮಾಡಬಾರ್ದಂತ ನಾವು ಇದು ಮಾಡ್ತೀವಿ. ಸ್ಟೋನು, ಕಿಡ್ನಿ ಸ್ಟೋನು, ಗಾಲ್ ಬ್ಲೆಡರ್ ಸ್ಟೋನು, ಆಮೇಲೆ ಟಾನ್ಸಿಲ್ಸು, ಇವೊಂದು ನಾವು ಫೈಬ್ರಾಯ್ಡ್ಗೂ ಕೊಡ್ತಾ ಇದ್ದೀವಿ. ಸಾಕಷ್ಟು ಪೇಷಂಟ್ ನಮ್ಮಲ್ಲಿ ಪ್ರಯೋಜನ ತೊಗೊಂಡಿದ್ದಾರೆ. ಇದು ಮಕ್ಕಳಿಗೆ, ಮಕ್ಕಳಿಗೂ. ಆಮೇಲೆ ಇದು ಇನ್ನೊಂದು ಮಾತು ಹೇಳ್ಬೇಕಂದ್ರೆ ನಾವು ಹೋಮಿಯೋಪತಿ ಸೇಫರ್ ಸೈಡ್, ಯಾವುದೂ ದುಷ್ಪರಿಣಾಮವಿಲ್ಲ. ಯಾವುದೇ ಮಕ್ಕಳು ಹುಟ್ಟಿದ್ದ ಮಗು ಹಿಡ್ಕೊಂಡು ಓಲ್ಡ್ ಏಜ್ವರೆಗೂ ನಮ್ಮ ಔಷಧವನ್ನು ಕೊಡ್ಬೋದು, ಯಾವುದೇ ದುಷ್ಪರಿಣಾಮ ಇಲ್ಲದೆ
ಅಂದ್ರೆ ಯಾವ ಮುಂಜಾಗ್ರತೆಯನ್ನು ತೆಗೆದುಕೊಳ್ಳೋದು ಬೇಡ ಅಂತ ನೀವು ಆರಾಮ್ಸೆ ಕೊಡ್ಬೋದು. ಎಲ್ಲರಿಗೂ ಇದನ್ನ ಪ್ರಯೋಜನವಿದೆ. ಯಾಕೆ ನಮ್ಮ ಔಷಧವನ್ನು ಪ್ರಯೋಗ ಮಾಡಿದ್ದು ಮನುಷ್ಯರ ಮೇಲೆ, ಪ್ರಾಣಿಗಳ ಯಾವುದ್ರ ಮೇಲೆ ಇಲ್ಲ. ಮೇನ್ ಬೇಸಿಕ್ ಆ್ಯಕ್ಚುಲಿ ಆ ಏಜಿಗೆ ಆ ಮೆಡಿಸಿನ್ ಕೊಟ್ಟು ಹ್ಯೂಮನ್ ಬೀಯಿಂಗ್, ನಾರ್ಮಲ್ ಹ್ಯೂಮನ್ ಬೀಯಿಂಗ್, ಹೆಲ್ದಿ ಹ್ಯೂಮನ್ ಬೀಯಿಂಗ್ ಅಂತೀವಿ, ಆರೋಗ್ಯವಾದ ಮನುಷ್ಯನ ಮೇಲೆ ಈ ಔಷಧಗಳನ್ನು ಕೊಟ್ಟು ಅವನಲ್ಲಿ ಸ್ಟಡಿ ಮಾಡಿ ಅದೇ ರೋಗವನ್ನು ಇದ್ದವಂಗೆ ಅದು ನಾವು ಕಮ್ಮಿ ಪ್ರಮಾಣದಲ್ಲಿ ಕೊಟ್ಟರೆ ರೋಗವನ್ನು ನಿವಾರಣೆ ಆಗುತ್ತದೆ. ಹೀಗಾಗಿ ನಮ್ಮಲ್ಲಿ ಸೈಡ್ ಎಫೆಕ್ಟ್ಸ್ ಇಲ್ಲ ಯಾವುದೇ ಇದು. ಇವೊಂದು ನಾವು ನಮ್ಮಲ್ಲಿ ಸ್ವಲ್ಪ ಏನಾರೇ ಹೆಚ್ಚು ಕಮ್ಮಿ ಇದ್ದಾಯ್ತು ಅದು ಅಲ್ಲೇ ಸಬ್ಸೈಡ್ ಆಗಿಬಿಡ್ತದೆ ರೀ, ನ್ಯೂಟ್ರಲೈಸ್ ಆಗಿಬಿಡ್ತದೆ, ಅದರದ್ದೇನು ಪರಿಣಾಮ ಆಗೋದಿಲ್ಲ. 30 ವರ್ಷ ಸರ್ವಿಸ್ನಲ್ಲಿ ಸಾಕಷ್ಟು ನಾನು ಅನುಭವ ಹೊಂದೀನಿ. ಆಮೇಲೆ ನನ್ನಲ್ಲಿ ಒಂದೇ ಅಲ್ಲ, ಎಲ್ಲ ಥರದ ಪೇಷಂಟ್ಗಳು ಬಂದಿದ್ದಾರೆ. ಇವೊಂದು ಅಲೋಪತಿ ಡಾಕ್ಟರ್ಸು ನನ್ನಲ್ಲಿ ಟ್ರೀಟ್ಮೆಂಟ್ ತೋತಾ ಇದ್ದಾರೆ. ಆದರೆ ಇದರ ಫಲಿತಾಂಶ ಬಹಳ ತಡವಾಗಿ ಆಗುತ್ತೆ. ಇದು ಆ್ಯಕ್ಚುಲಿ ತಪ್ಪು ಕಲ್ಪನೆ. ಯಾಕೆಂದರೆ ನಮ್ಮ ಔಷಧ ನಿಧಾನ ಅಂತಂದ್ರೆ ಪೇಷಂಟ್ದು 360 ಡಿಗ್ರಿಯಿಂದ ನಾವು ಸ್ಟಡಿ ಮಾಡ್ತೀವಿ. ಆಮೇಲೆ ಮನುಷ್ಯನಲ್ಲಿ 36 ಭಾಗಗಳದಾವ್ರಿ. ಆ 36 ಕುಲಂಕವಾಗಿ ಸ್ಟಡಿ ಮಾಡ್ತೀವಿ. ಎಲ್ಲ ಟ್ರೀಟ್ಮೆಂಟ್ ತೊಗೊಂಡು ನಮ್ಮಲ್ಲಿ ಬರ್ತಾರೆ ಲಾಸ್ಟಿಗೆ. ಹಿಂಗಾಗಿ ನಾವು ಕಂಪ್ಲೀಟ್ ಟಾಕ್ಸಿಕ್ ತೆಗಿಬೇಕಾಗ್ತದೆ. ಟಾಕ್ಸಿಕ್ ತೆಗೆದು ನಮ್ಮ ಮೆಡಿಸಿನ್ ಉಪಯೋಗ ಮಾಡಬೇಕಾಗ್ತದೆ. ಹಿಂಗಾಗಿ ನಾವು ಸ್ಲೋದಿಂದ ಹೋಗ್ತೀವಿ. ಈಗ ಡೈರೆಕ್ಟ್ ನಮ್ಮ ಮಕ್ಕಳಿಗೆ ಕೊಡ್ತೀವಿ. ಇನ್ನೂ ತಕ್ಕ ನಮ್ಮ ಮಕ್ಕಳು ಅಲೋಪತಿಕ್ ಯಾವ ಗುಳಿಗೆ ತೊಗೊಂಡಿಲ್ಲ, ತಾವೇ ತೋತಾರೆ, ಇಮಿಡಿಯೇಟ್ಲಿ ಕಮ್ಮಿ ಆಗ್ತದೆ. ಸರಿ ಡಾಕ್ಟ್ರೇ, ಆದರೆ ಈ ಜ್ವರ ಬಂದ ಕೂಡಲೇ, ನೆಗಡಿ ಬಂದ ಕೂಡಲೇ ಇಮಿಡಿಯೇಟ್ಲಿ ಇದೆ ಅದು ನಮ್ಮಲ್ಲಿ ತೊಗೊಂಡಿರ್ಬೇಕು. ನಮ್ಮ ಹಿಸ್ಟ್ರಿ ಗೊತ್ತಿರ್ಬೇಕು. ಈಗ ಹೊರಗಿನ ಪೇಷಂಟ್ ಬಂದು ನಂಗೆ ಜ್ವರ ಬಂದವ ಅಂತ ಇಮಿಡಿಯೇಟ್ಲಿ ನಾವು ಕೊಡಂಗಿಲ್ಲ. ಯಾಕೆ ಅವ್ರದ್ದು ಬಾಡಿ ಸ್ಟಡಿ ಮಾಡಿರಂಗಿಲ್ಲ. ಹಿಂಗಾಗಿ ನಾವು ಅವ್ರಿಗೆ ಇದು ಮಾಡಂಗಿಲ್ಲ. ನಮ್ಮಲ್ಲಿ ಏನಿದ್ದಾರೆ ಪೇಷಂಟು ನಮ್ಮ ಹಿಸ್ಟ್ರಿ ಗೊತ್ತಿದೆ. ಇವತ್ತು 60ನೇ ಬಂದರೆ ಡಾಕ್ಟರ್ ನಮ್ಗೆ ಹೊಟ್ಟೆ ನುಸ್ತದೆ, ಒಂದು ಚೀತು 1 ಡೋಸ್ ಹಾಕಿಬಿಟ್ರೆ ಇಮಿಡಿಯೇಟ್ಲಿ ಅವ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಆರಾಮೇ. ನಮ್ಗೆ ಎಷ್ಟೋ ಪೇಷಂಟು ಕ್ಲಿನಿಕ್ನಿಂದ ಹೊರಗೆ ಹೋದ್ರೆ ಸರ್ ಡಾಕ್ಟರ್ ನಮ್ಗೆ ಆರಾಮಾಗೈತೆ ಅಂತ ಹೇಳ್ತಾರೆ. ಸರಿ ಡಾಕ್ಟ್ರೇ, ದಿನನಿತ್ಯದ ಜೀವನದಲ್ಲಿ ನಾವು ಪಾಲಿಸಬೇಕಾದ ಆರೋಗ್ಯದ ಕ್ರಮಗಳು ಯಾವುವು ಅಂತೀರಿ? ಈ ಹೋಮಿಯೋಪತಿ ನಾವು ಔಷಧಿಗಳನ್ನು ತಗೊಳ್ಳೋಕ್ಕೆ ಪ್ರಾರಂಭಿಸಿದಾಗ ಏನಿಲ್ಲ, ನಾರ್ಮಲ್ಲು ಹೆಚ್ಚಾಗಿ ಏನು ಹೊರಗಿನ ಐಟಮ್ಸು, ಬೇಕರಿ ಐಟಮ್ಸ್ ಇವು ನಾವು ನಾರ್ಮಲಿ ಬ್ಯಾಡ್ ಅಂತೀವಿ. ಆಮೇಲೆ ನಮ್ಮಲ್ಲಿ ಪತ್ತೆ ಏನಂದರೆ ಆ್ಯಕ್ಚುಲಿ ಹಸಿ ಉಳ್ಳಾಗಡ್ಡಿ, ಕಾಫಿ, ಬೆಳ್ಳುಳ್ಳಿ, ಆಮೇಲೆ ಇದು ತಂಬಾಕು, ಆಲ್ಕೋಹಾಲು, ಇವು ಮೇನು. ನಮ್ಮಲ್ಲಿ ಸಬ್ ಲಿಂಗ್ವೇಲ್ ಅಂದರೆ ನಾಲ್ಗೆ ಮೇಲೆ ಇಟ್ಕೋತಿದ್ವಿ. ನಾಲ್ಗೆ ಸ್ವಚ್ಛ ಇರಬೇಕು. ನಾಲ್ಗೆ ಮೇಲೆ ಇಟ್ಟಂದ್ರೆ ಇಮಿಡಿಯೇಟ್ಲಿ ಆ್ಯಕ್ಷನ್ಸ್ ಆಗ್ತದೆ. ಆಮೇಲೆ ಡಿಪೆಂಡಿಂಗ್ ಅಪಾನ್ ಏನು ಡಿಸೀಸ್ ಮೇಲೆ ಅವ್ರಿಗೆ ಪತ್ತೆ ಹೇಳ್ತೀವಿ ನಾವು. ಅಸ್ತಮಾ ಏನಾದ್ರು ಕೋಲ್ಡ್ ಗಿಲ್ಡದಿಂದ ಆಗ್ತಿತ್ತಂದ್ರೆ ಅವನ್ನೆಲ್ಲ ಅವಾಯ್ಡ್ ಮಾಡಿರಿ ಅಂತ ಹೇಳ್ತೀವಿ. ಸ್ಕಿನ್ ಕಂಪ್ಲೇಂಟು, ಸೋರಿಯಾಸಿಸು, ಚರ್ಮ ರೋಗ ಇವಕ್ಕೆಲ್ಲ ಅನ್ಕ ಮತ್ತು ನಾವು ಕಂಪಲ್ಸರಿ ಡಯಟ್ ಹೇಳಲೇಬೇಕು. ಯಾಕೆ ಆಲ್ಮೋಸ್ಟ್ ಆಲ್ ಸ್ಕಿನ್ ಡಿಸೀಸ್ ಬರೋದೇ ನಾನ್ ವೆಜ್. ನಾವು ನಾನ್ ವೆಜ್ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಂತ ಹೇಳ್ತೀವಿ. ಮಸಾಲೆ ಹಾಕ್ತಾರೆ ಅದಕ್ಕೆ ಜಾಸ್ತಿ, ಮಸಾಲೆ ಹೆಚ್ಚಿಗೆ ಉಣಬಾರ್ದು ಅಂತ ನೀವು ಹೇಳ್ತೀರಾ. ಆದ್ರೆ ಆಯುರ್ವೇದನಲ್ಲಿ ನಾವು ಹೆಚ್ಚಿಗೆ ಮಸಾಲೆಗಳನ್ನು ಉಪಯೋಗಿಸಬೇಕು ಅಂತ. ಅದು ಈಗಿನ ಮಸಾಲೆ ಅಲ್ರಿ, ಮನ್ಯಾಗ ಮಾಡಿದ ಮಸಾಲೆ ಇರ್ತದೆ. ಇವೆಲ್ಲ ಚಾಟ್ಸ್ ಅಂತಂದ ಈಗೆಲ್ಲ ಕಲಬೆರಿಕೆ ಆಗಿದೆ, ಅದೆಲ್ಲ ಇದೆ. ಈಗೆಲ್ಲ ರೆಡಿಮೇಡ್ ತಂದು ಹಾಕ್ತಿದ್ದಾರೆ. ಅದಕ್ಕೆ ರೆಡಿಮೇಡ್ ಡಿಶ್ಗಳು ಬಂದಾಗ್ಬಿಡ್ತೇವೆ. ಅಂದ್ರೆ ನೀವು ಒಂದು ರೋಗಿ, ಒಂದು ಇಂಡಿವಿಜುವಲ್ ಪೇಷಂಟ್ ತೆಗೆದುಕೊಂಡು ಅದನ್ನ ಹಿಸ್ಟ್ರಿ ಎಲ್ಲ ನೀವು ಸ್ಟಡಿ ಮಾಡಿನೇ ಔಷಧವನ್ನು ತೆಗೆದುಕೊಂಡ್ರೆ ಇದು ಬಹಳ ಪರಿಣಾಮಕಾರಿ ಆಗಿರ್ತದೆ ಅಂತ ಹೇಳ್ತಾ ಇದ್ದೀರಿ. ಇದು ದೇಹ ಮತ್ತು ಮನಸ್ಸು ಎರಡನ್ನು ನೀವು ಸ್ಟಡಿ ಮಾಡ್ತೀರಾ ಹೇಗೆ? ದೇಹ, ಮೈಂಡ್, ಬಾಡಿ, ಸೋಲ್, ನಾವು ಇವು 3 ಸ್ಟಡಿ ಮಾಡ್ತೀವಿ. ಮೈಂಡಿಗೆ ಆದರೆ ಬಾಡಿಗೂ ಬರ್ತದೆ, ಸೋಲಿಗೂ ಬರ್ತದೆ. ಈ ಟ್ರಯಾಂಗಲ್ ಮೇಲೆ ಪೂರ ನಾವು ಸ್ಟಡಿ ಮಾಡಿ ಮೆಡಿಸಿನ್ ಸೆಲೆಕ್ಷನ್ ಮಾಡೋದು. ಯಾಕೆ ದೇಹಕ್ಕಾದರೆ ಬಾಡಿಗೆ ಗೊತ್ತಾಗ್ತದೆ, ಮೈಂಡಿಗೂ ಗೊತ್ತಾಗ್ತದೆ. ನಮಗೆ ಏನೇ ಆದರೂ ಮೈಂಡಿಗೂ ಮೊದಲು ಹೋಗ್ತದೆ ರೀ ಕನೆಕ್ಷನ್ನು. ಆ ಮೈಂಡಿಂದ ದೇಹಕ್ಕೆ ಬಾಡಿ, ಹಿಂಗೆ 3 ಅದು ಒಂದರಿಗೊಂದು ಟ್ರಯಾಂಗಲ್. ಅಂದ್ರೆ ಮಾನಸಿಕವಾಗಿಯೂ ಗುಣಮುಖವಾಗ್ತಾರೆ ನಿಮ್ಮ ಈ ಔಷಧಗಳನ್ನು ತಗೊಳ್ಳಲು 100%. ಆಮೇಲೆ ಇಮ್ಯುನಿಟಿ ಡೆವಲಪ್ ಆಗ್ತದೆ. ಈಗ ನಮ್ಮಲ್ಲಿ ಎಷ್ಟೋ ಪೇಷಂಟ್ ಬಂದ್ರೆ ಕರೋನಾ 50% ನಮ್ಮ ಪೇಷಂಟಿಗೆ ಕರೋನಾ ಬಂದಿಲ್ಲ, ಚಿಕನ್ ಗುನ್ಯ ಬಂದಿರಲಿಲ್ಲ. ಬಿಂದಾಸ್ ಎಲ್ಲ ಕಡೆ ಅಡ್ಡಾಡ್ತಾರೆ, ಎಲ್ಲ ಕಡೆ ಹೋಗಿಬಿಡ್ತಾರೆ. ಹೌದಾ? ಈ ಔಷಧಿಗಳನ್ನು ಸಾಮಾನ್ಯವಾಗಿ ಎಷ್ಟು ದಿನಗಳವರೆಗೆ ನಾವು ತೆಗಿಬೇಕು? ಡಿಪೆಂಡಿಂಗ್ ಅಪಾನ್ ಪೇಷಂಟ್ ಇದನ್ನ ಮೇಲೆ ಹೋಗ್ತೀವಿ ನಾವು. ಇನ್ನು ಸೋರಿಯಾಸಿಸು ಈಗೆಲ್ಲ ಅಪ್ಲೈ ಮಾಡಿ ಬಂದಿರ್ತಾರೆ. ಮಿನಿಮಮ್ 4 years ಹೇಳ್ತೀನಿ ರೀ ನಾನು. ಅಷ್ಟು ಅಂದ್ರೆ 2 years ನಮಗೆ ಕಂಪ್ಲೀಟ್ಲಿ ಗೊತ್ತಾಗ್ತದೆ. ಆಫ್ಟರ್ 2 years ಅವ್ರು ಏನೇನು ತಿನ್ನೋದು ಅದನ್ನು ನೋಡಿ. ಆಮೇಲೆ ನಮ್ಮಲ್ಲಿ ಯಾಕೆ ನಾವು ಹೆಚ್ಚಿಗೆ ಹೇಳ್ತೀವಿ, ಆರಾಮಾದ್ಮೇಲೆ ಮತ್ತೆ ಇನ್ನೊಂದು 2-3 ತಿಂಗಳು ತೊಗೊಂಡೆ ಮತ್ತೆ ಮುಂದೆ ಬರಲ್ಲ, ನೆಕ್ಸ್ಟ್ ಬರಲ್ಲ. ಅದಕ್ಕೆ ಅದು ಸಲ ಅಂದ್ರೆ ಈ ಅಲರ್ಜಿ, ಅಸ್ತಮಾ, ಆಮೇಲೆ ಈ ಚರ್ಮ ರೋಗಗಳು, ಮೈಗ್ರೇನ್ ಎಲ್ಲದಕ್ಕೂ 3-4 ವರ್ಷ ಬೇಕು. ಇಲ್ಲ ಎಸ್ಪೆಷಲಿ ಸ್ಕಿನ್ ಡಿಪೆಂಡಿಂಗ್ ಅಪಾನ್ ಅಲರ್ಜಿ ಏನಾವುದು ಎಷ್ಟು ಪೀರಿಯಡ್ ಮೇಲೆ ಇರ್ತದೆ ಆ ಪೀರಿಯಡ್ ಮೇಲೆ ಹೋಗ್ತದೆ. ಈಗ ಒಬ್ಬೊಬ್ರು ಇಮಿಡಿಯೇಟ್ಲಿ ಸೆನ್ಸಿಟಿವ್ ಜಾಸ್ತಿ ಇರ್ತಾರೆ, ಅವ್ರಿಗೊಂದು ಸ್ವಲ್ಪ ಲೇಟ್ ಆಗ್ತದೆ. ಇಮ್ಯುನಿಟಿ ಜಾಸ್ತಿ ಇದ್ದವ್ರಿಗೆ ಎಲ್ಲವೂ ಕಮ್ಮಿ ಆಗ್ತದೆ.
ಆಮೇಲೆ ಹೋಮಿಯೋಪತಿದಾಗೆ ಅವ್ನು ಬಂದವ ಇದ್ದ ಅಂದರೆ ಫ್ಯಾಮಿಲಿದಾಗ ಇದ್ದ ಅಂದರೆ ಅವಂಗನಕ ಏನು ಹೇಳೋ ಕಾರಣ ಇಲ್ಲ. ಸರಿ ಡಾಕ್ಟ್ರೆ, ಹಾಗಿದ್ರೆ ನಿಮ್ಮ ಈ ವೃತ್ತಿ ಜೀವನದಲ್ಲಿ ಯಾವುದಾದ್ರೂ ಒಂದು ಘಟನೆ ನಿಮಗೆ ಬಹಳ ಸಂತೋಷ ಕೊಟ್ಟಿದ್ದು ಯಾವುದು ಅಂತ? ಸಾಕಷ್ಟು ಅದಾವೆ ನನಗೆ. ಅದನ್ನು ನೀವು ಒಂದೆರಡನ್ನು ನಮ್ಮ ಜೊತೆ. ಆ್ಯಕ್ಚುಲಿ ಒಂದು ಹಾರ್ಟ್ ಪೇಷಂಟ್ ಇದೆ, ಬ್ಲಾಕ್ ಆಗಿತ್ತು. ನಾಡ್ದು ಆಪ್ರೇಷನ್ಗೆ ವಯರಿದ್ರದು. ಅದೇನೋ ಯಾರೋ ಏನೋ ಒಮ್ಮೆ ಹೇಳಿದರು, ಕರ್ಕೊಂಡ್ಬಂದರು, ಇನ್ನೂವರೆಗೆ ಆರಾಮಿದೆ. ಇದು ಬ್ಲಾಕ್ ಎಲ್ಲ ಕ್ಲಿಯರ್ ಆಗಿದೆ. ದೈವಲಕ್ಕ ಅವ್ರದ್ದು ನಮ್ಮ ಔಷಧದ್ದು ಅವ್ರು ಕೂಲಂಕುಷವಾಗಿ ನಾವು ಸ್ಟಡಿ ಮಾಡಿದ್ದು. ಯಾಕೆ ಕೆಲವೊಂದು ಏನಾಗ್ತವೆ ಹೇಳಂಗಿಲ್ಲ. ಹಿಸ್ಟ್ರಿ ಈಸ್ ಇಂಪಾರ್ಟೆಂಟ್ ನಮ್ಮಲ್ಲಿ ಮೇನು. ಅದೇ ರೀತಿ ಸ್ಕಿನ್ ಕಂಪ್ಲೇಂಟು, ಸ್ಕಿನ್ನದು ಸಾಕಷ್ಟು ನನ್ನಲ್ಲಿ ಇದಾಗಿದ್ದಾವೆ ರಿಪೋರ್ಟು. ಸೋರಿಯಾಸಿಸ್ ಎಸ್ಪೆಷಲಿ, ಚರ್ಮ ರೋಗಗಳು, ಎಕ್ಜಿಮಾ ಅಂತೀವಿ ರೀ. ಎಕ್ಜಿಮಾ, ಭಂಗ. ಆ ಭಂಗ ಏನೈತಿ ಸೈಕಾಲಜಿ ಜಾಸ್ತಿ ಇದು. ಹೌದಾ? ಯಾರು ಅತಿ ಶಿಟ್ ಮಾಡ್ತಾರೆ, ಶಿಟ್ ಇಂಪ್ರೆಷನ್ ಜಾಸ್ತಿ ಇರ್ತದ, ಫೇಸ್ ಮೇಲೆ ಇರ್ತದ, ಅದು ಬ್ಲಡ್ ಸರ್ಕ್ಯುಲೇಷನ್ ಆಗಂಗಿಲ್ಲ. ಆಮೇಲೆ ಅವು ಜಾಸ್ತಿ ಬಿಸಿಲು ಎಕ್ಸ್ಪೋಸ್ ಮಾಡೋರಿಗೆ ಒಂದು ಸ್ವಲ್ಪ, ಆಮೇಲೆ ಆಯಿಲ್ ಇಶ್ಯೂ ಅವೆಲ್ಲ ಮತ್ತೆ ಲಾಸ್ಟಿಗೆ ಮತ್ತೆ ಅದೇ ಬರೋದು. ಅದು ಆಯಿಲು ಇದು ಜಾಸ್ತಿ ಉಪಯೋಗ ಮಾಡೋದ್ರಿಂದ ಇದು ಎಸ್ಪೆಷಲಿ 50% ಭಂಗ್ ಏನಿದೆ ಮೆಂಟಲಿ ಹೈ ಇರಿಟೇಬಲ್ಲು, ಸಡನ್ಲಿ ಶಿಟ್ ಬಂದುಬಿಡ್ತೈತಿ. ಅದು ಮಾರಿ ಮೇಲೆ ಕಮ್ಮಿ ಆಗಂಗಿಲ್ಲ ಬಳೋತೆಗೆ, ಅದು ಬ್ಲಡ್ ಸರ್ಕ್ಯುಲೇಷನ್ ಆಗೋದು ಕಮ್ಮಿ, ಹಿಂಗಾಗಿ ಅದು ಸ್ವಲ್ಪ ಇದಾಗ್ತದೆ. ನೀವು ನಮ್ಮ ಕೇಳುಗರಿಗೆ ಯಾವ ಜೀವನ ಶೈಲಿಯನ್ನು ನಾವು ಬಳಸಬೇಕು ಅಂತ ಹೇಳ್ತೀರಿ? ಆರೋಗ್ಯವೇ ನಮ್ಮ ಭಾಗ್ಯ ಅಂತೀವಿ, ಆರೋಗ್ಯವೇ ನಮ್ಮ ಕೈಯಲ್ಲಿ ಅಂತೀವಿ. ಆರೋಗ್ಯವೇ ನಮ್ಮ ನಾಲಿಗೆ ಮೇಲೆ ಅಂತ ಹೇಳ್ತೀನಿ ನಾನು. ಯಾಕೆ ನಮ್ಮ ಅಭಿರುಚಿ ಏನೇ ಇದ್ದರೂ ಅದಕ್ಕೆ ಒಂದು ಲಿಮಿಟೇಷನ್ ಬೇಕು. ನಾಲಿಗೆ ಹಂಗೆ ಬೇಡ್ತದ, ಅದು ಹೊರಗಿಂದೆಲ್ಲ ನೋಡಿ ಎಲ್ಲ ತಿನ್ಬೇಕಂತ ಅನಿಸ್ತದ. ಆದರೂ ನಮ್ಮ ಧ್ಯೇಯ ನಮ್ಮ ಬಾಡಿ ಸ್ಟಡಿ ಮಾಡಬೇಕು. ನಮ್ಮ ಬಾಡಿ ಸ್ಟಡಿ ಮಾಡಿ ನಮಗೆ ಏನು ತಿಂದರೆ ನಮಗೆ ಅಜೀರ್ಣ ಆಗ್ತದೆ, ಏನು ತಿನ್ನಬಾರ್ದು, ಇದನ್ನು ಮಾಡಿದ್ರೆ ಯಾವ ರೋಗ ಬರೋಂಗಿಲ್ಲ, ಯಾವ ಡಾಕ್ಟರು ಬೇಡ, ಏನೂ ಬೇಡ, ಯಾವುದೇ ಡಿಸೀಸ್ ಇರಲಿ. ಈ ಒಂದು ಶುಗರ್ ಪೇಷಂಟ್ ಇದ್ದರು, ನನಗೇನಾಗೈತಿ ನನಗೇನಿಲ್ಲ, ನಾ ಏನು ತಿಂದರೆ ಜಾಸ್ತಿ ಆಗ್ತದೆ, ಅವನು ಪರೀಕ್ಷೆ ಮಾಡ್ಕೋಬೇಕು. ಅದನ್ನು ಮಾಡ್ಕೊಂಡ್ಬಿಟ್ರೆ ಅಂದರೆ ಅವನು ಫುಲ್ಲಿ ಆರೋಗ್ಯವಾಗಿ ಇರ್ತಾನೆ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ನಮ್ಮ ನಾಲಿಗೆ ಮೇಲೆ ಅಂತ ಹೇಳ್ತೀನಿ. ನಾಲಿಗೆಯ ಮೇಲೆ ಅದು. ಡಾಕ್ಟ್ರೆ, ನಿಮಗೆ ತುಂಬ ಪ್ರಶಸ್ತಿಗಳು ಕೂಡ ನಿಮಗೆ ಬಂದಿದೆ. ನೀವು ಆರ್ಚೀಸ್ ಮತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗಳಂಥ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದೀರಾ. ಅದಕ್ಕೆ ನಿಮ್ಮ ಅಭಿಪ್ರಾಯವೇನು? ಅದು ಏನು ಎಲ್ಲ ಹೋಮಿಯೋಪತಿದವ್ರದ್ದು ನನಗೆ ಆಶೀರ್ವಾದ. ನನ್ನ ಪೇಷಂಟ್ ಆಯಿತು, ನನ್ನ ಹೋಮಿಯೋಪತಿ ಪ್ರಿಯರು, ಹೋಮಿಯೋಪತಿ ಮಾಡೋರಿಗೂ ಅದು ನನ್ನ ವತಿಯಿಂದ ಏನಲ್ಲ, ಎಲ್ಲ ಹೋಮಿಯೋಪತಿ ಅವರಿಂದ ನನಗೆ ಆಶೀರ್ವಾದ ಸಿಕ್ಕ ಅದು ಫಲ ರೀ. ಆಮೇಲೆ ನನ್ನ ತಂದೆ ತಾಯಿ ಆಶೀರ್ವಾದ. ಇದರಾಗಿ ನನಗೆ ಈಗ ಗುರು ಮೇನ್ ಇದ್ದರು, ನಮ್ಮ ಗುರುಗಳು ಹೋಮಿಯೋಪತಿಕ್ ನಮಗೆ ಭಾಳ ಸಹಾಯ ಮಾಡಿದರು. ಡಾಕ್ಟರ್ SS ಆದಿ ಅಂತ ಇವತ್ತು ಅವ್ರ ಗುರುಗಳು ಇದ್ದರು, ನಮ್ಮ ಮಾವನವರು ಆಗಿದ್ದಾರೆ. ಇದು ಹೌದಾ? ಸಂತೋಷ. ಅವರ ಆಶೀರ್ವಾದದಿಂದ ನಾವು ಇಲ್ಲಿವರೆಗೆ ಹೋಮಿಯೋಪತಿ ಬಗ್ಗೆ ನಮಗೆ. ಈ ಹೋಮಿಯೋಪತಿ ಅಂದ ತಕ್ಷಣ ಲೈಕ್ ಕ್ಯೂರ್ಸ್ ಲೈಕ್ ಅಂತ ಹೇಳಿದಿರಿ. ಆ ರೀತಿಯಾಗಿ ಯಾವ ರೋಗವನ್ನು ನೀವು ಕಂಪ್ಲೀಟ್ ಆಗಿ ನಿರ್ಮೂಲನೆ ಮಾಡಿದಿರಿ ಅಂತ? ಅಲರ್ಜಿ ಬರ್ತದೆ ರೀ, ಅಲರ್ಜಿ, ಸ್ಕಿನ್ ಕಂಪ್ಲೇಂಟು ಬರ್ತವೆ. ಆಮೇಲೆ ಮೇನ್ ಅಂತಂದರೆ ಇವು ಎರಡನ್ಕ ಇಮಿಡಿಯೇಟ್ಲಿ ಆಗ್ತವೆ. ಸ್ಕಿನ್ನು ಅಲರ್ಜಿ, ಎನಿ ಟೈಪ್ ಆಫ್ ಅಲರ್ಜಿ, ರ್ಯಾಷಸ್ ಆಗ್ತಾವೆ ನೋಡ್ರಿ. ಹೌದು, ರ್ಯಾಷಸ್ ಅನ್ಕ ಈಗ ಎಲ್ಲ ಕಡೆ ಮುಗಿಸಿಬಿಡ್ತಾರೆ ನಮ್ಮಲ್ಲಿ. ಈಗನಕ ಅವು ಸ್ಕಿನ್ ಕಂಪ್ಲೇಂಟ್ ಅನ್ಕ ಭಾಳ ಆಗ್ತಾ ಇದೆ. ಇತ್ತೀಚೆಗೆ ಸ್ಕಿನ್ನದ್ದು ಡಿಸೀಸ್ ಭಾಳ ಬರ್ತಾ ಇದ್ದಾರೆ. ಹೌದು, ಅದಕ್ಕೆ ಕಾರಣಗಳು ಏನು ಅಂತ ಅಂತೀರಾ ಡಾಕ್ಟರ್? ಅದಕ್ಕೆ ಸ್ಕಿನ್ನದು ಕಂಪ್ಲೇಂಟ್ ಅಂದ್ರೆ ಮೇನ್ ನಮ್ಮ ಅದೇ ಏನಲ್ರಿ, ನಾಲಿಗೆ ರುಚಿ, ಅದನ್ನು ಕಂಟ್ರೋಲ್ ಮಾಡಲೇಬೇಕು ಅಂತೀರಾ? ಡೆಫಿನೆಟ್ಲಿ. ಸರಿ ಡಾಕ್ಟ್ರೇ, ನಿಮ್ಮ ಹತ್ರ ತುಂಬ ಪೇಷಂಟ್ಗಳು ಬಂಜೆತನ, ಡಯಾಬಿಟಿಸ್ ಇರೋರು ಇವರೆಲ್ಲ ಬರ್ತಾರೆ. ಇದರೆಲ್ಲ ಕ್ಯೂರ್ ಆಗಿದೆ ಅಂತ ಕೇಳಿದ್ದೀನಿ. ಅದನ್ನೆಲ್ಲ ನೀವು ಹೇಗೆ ಅವರಿಗೆ ಚಿಕಿತ್ಸೆ ಮಾಡಿ? ಈಗ ಬಂಜೆತನದ ಆಲ್ಮೋಸ್ಟ್ ಅಲ್ಲಿ ಅವರು ಎಲ್ಲ ಕಡೆಯಿಂದ 1-2 ಕೇಸ್ IVFನೂ ಫೇಲ್ ಆಗಿದ್ದನು, 1 ಕೇಸ್ ಸಕ್ಸಸ್ ಆಗಿದೆ ನಮ್ಮಲ್ಲಿ. ಆಮೇಲೆ ಕಾಮನ್ಲಿ ಮದುವೆ ಆಗಿ 5-6 ವರ್ಷ 7-8 ವರ್ಷ ಇದೆ ಐತೆ. ಇನ್ನೊಂದು ಮೆಡಿಸಿನ್ಗಿಂತ ಅವ್ರ ಸೈಕಾಲಜಿನೇ ಭಾಳ ಇಂಪಾರ್ಟೆಂಟ್ ಐತೆ. ಹಿಂಗಾಗಿ ಅವ್ರಿಗೆ ಈಗ IT ಲೆವೆಲ್ದಲ್ಲಿ ಅವ್ರ ಟೈಮಿಂಗ್ ಬೇರೆ, ಇಂತಿ ಟೈಮ್ ಬೇರೆ, ಇವೇ ಭಾಳ ಇದಾಗಿಬಿಡ್ತವೆ. ಜನರಲಿ ಇದು ನಾರ್ಮಲಿ ಅಗ್ರಿಕಲ್ಚರ್ ಇದರಲ್ಲಿ ಅನ್ಕ ಇದು ಏನೂ ಪ್ರಾಬ್ಲಮ್ ಇಲ್ಲ. ಗ್ರಾಮೀಣ ಭಾಗದಲ್ಲಿ ಇದು ಎಲ್ಲ ಸಿಟಿ ಗ್ರಾಮದಲ್ಲೇ ಜಾಸ್ತಿ ಆಗ್ತಾಯಿದೆ. ಹೊರಗಿನ ಫುಡ್ಡು, ಹೋಮಿಯೋಪತಿಯಲ್ಲಿ ನಾವು ಅವ್ರದ್ದು ಮತ್ತೆ ಕೂಲಂಕುಷವಾಗಿ ಸ್ಟಡಿ ಮಾಡಿ ಅವ್ರದ್ದು ಮಂತ್ಲಿ ಸೈಕಲ್ಲು, ಆಮೇಲೆ ಮೇಲ್ ಫಿಮೇಲ್ ಇಬ್ಬರದು ನಾವು ಎಕ್ಸಾಮಿನೇಷನ್ ತೊಗೋತೀವಿ. ಇಬ್ಬರದು ಕೂಲಂಕುಷವಾಗಿ ಕೇಳಿ, ಮೇಲದ್ದೇ ಮೇನ್ ಇಂಪಾರ್ಟೆಂಟ್ ಇರ್ತದೆ ಲೇಡೀಸ್ಗಿಂತ ಫಿಮೇಲ್ಗಿಂತ. ಹಿಂಗಾಗಿ ಮೇಲನ್ನು ಒಂದು ಸ್ವಲ್ಪ ನಾವು ಮೆಂಟಲಿ ಟೆನ್ಷನ್ನು ಓವರಾಲಿ ತೊಗೊಂಡ್ಬಿಡ್ತೀವಿ. ಅದನ್ನು ತೊಗೊಂಡು ಆಮೇಲೆ ಫಿಮೇಲಿಗೂ ನೀವು ಒಂದು ಸ್ವಲ್ಪ ಜಾಸ್ತಿ ಸಿಟ್ಟು,
ಕೋಪ ಇವೆಲ್ಲ ಒಂದು ಸ್ವಲ್ಪ ತೊಗೊಂಡು ನ್ಯೂಟ್ರಲೈಸ್ ಆಗಿ ಪ್ಲಸ್ ನಮ್ಮ ಮೆಡಿಷನ್ನು ಆ ವೀಕ್ನಲ್ಲಿ ಆ ಮೆಡಿಸಿನ್ ಕೊಡಬೇಕಂತ ಕೆಲವೊಂದು ಪೇಷಂಟಿಗೆ ಕೊಡ್ತೀವಿ ಪರ್ಟಿಕ್ಯುಲರ್ಲಿ ಆ ವೀಕ್ನಲ್ಲಿ. ಅದು ಕೊಟ್ಟರೆ ಅಂದರೆ ಒಂದು 3-4 ತಿಂಗಳಲ್ಲಿ ಅದು ಗೊತ್ತಾಗಿಬಿಡ್ತದೆ ರಿಸಲ್ಟ್. IT ಪ್ರೊಫೆಷನಲ್ಸ್ ತುಂಬಾ ಬರ್ತಾರೆ ಅಂತ ಹೇಳಿದ್ರಿ, ಅದು ಏನು ಯಾವ ಕಾರಣ ಇರಬಹುದು ಅಂತೀರಾ? ಇದು IT ಲೆವೆಲ್ದು ಇದು ಇಲೆಕ್ಟ್ರಾನಿಕ್, ಇದು ಅವ್ರ ಮೈಂಡು ಇಲೆಕ್ಟ್ರಾನಿಕ್ ಇದ್ದು ಬಿಡ್ತದೆ. ಬರೇ ಟೈಮು ಇದು ಬೇರೆ ಏನೂ ಅವ್ರಿಗೆ ಇದೇ ಇರೋಂಗಿಲ್ಲ. ಎಲ್ಲ ವಿಶ್ರಾಂತಿ ಎಂಬುದು ಗೊತ್ತಿಲ್ಲ, ಒಂದು ಇದು ಇಲ್ಲ. ಆಮೇಲೆ ಈಗ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾನಿಂದ ನಮ್ಮ ತೊಡೆಯ ಮೇಲೆ ಲ್ಯಾಪ್ಟಾಪ್ ಇಟ್ಕೊಂಡು 24 ತಾಸು ಕೊಂಡಿರ್ತಾರೆ. ಅದು ಮೇನ್ ದೋಷ. ಲ್ಯಾಪ್ಟಾಪ್ ಇರಲಿ, ಆಮೇಲೆ ಮೊಬೈಲ್ ಇರಲಿ, ಯಾವುದೇ ಇರಲಿ, ನಮ್ಮ ಇಲೆಕ್ಟ್ರಾನಿಕ್ ಬಾಡಿಗೆ ದೂರ ಇರಬೇಕಂತ ಎಲ್ಲರೂ ಹೇಳ್ತಾರೆ. ಆಮೇಲೆ ಎಸ್ಪೆಷಲಿ ರಾತ್ರಿ ಮಲ್ಕೊಂಬಂದೆ ಡಿಸ್ಟೆನ್ಸ್ ಮಿನಿಮಮ್ 2 feet ಡಿಸ್ಟೆನ್ಸ್ ಇರಬೇಕು. ಇವು ಇಲೆಕ್ಟ್ರಾನಿಕ್ ವೇವ್ಸ್ ನಮ್ಮ ಬಾಡಿನಲ್ಲಿ ಹೋದರೆ ನಮ್ಮಲ್ಲಿ ಇದ್ದದ ಹಾರ್ಮೋನ್ಸ್ ಎಲ್ಲ ವೀಕ್ ಆಗ್ತಾ ಇದ್ದಾವೆ. ಇದು ಮುಖ್ಯವಾದ ಕಾರಣ, ಇದು ಮೇನ್ ಕಾರಣ. ಇದು IT ಲೆವೆಲ್ ಅನ್ಕ ಇದು ಬಹಳ ಇದಿದೆ. ಆದ್ರೆ ತುಂಬಾ ಸಕ್ಸಸ್ ಕೇಸ್ಗಳು ನಿಮ್ಮ ಹತ್ರ ಆಗಿದೆ ಅಂತ ಕೇಳಿದ್ರಿ, ತುಂಬಾ ಸಂತೋಷ ಡಾಕ್ಟ್ರೆ. ಸರಿ ಡಾಕ್ಟ್ರೆ, ನೀವು ತುಂಬಾ ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ಇದ್ದೀರಾ ನಿಮ್ಮ ವೃತ್ತಿ ಇಟ್ಕೊಂಡು, ಅದನ್ನು ಹೇಗೆ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಸ್ವಲ್ಪ. ಆಮೇಲೆ ನಾನು ಸೋಷಿಯಲ್ ಹನಿಮನ್ ಬರ್ತ್ಡೇ ದಿವಸ ಫ್ರೀ ಕ್ಯಾಂಪ್ ಮಾಡ್ತೀನಿ. ಮೊದಲೆಲ್ಲ ಹೊರಗೆ ಮಾಡ್ತಿದ್ದೀವಿ, ಈಗ ನಾನು ಕ್ಲಿನಿಕ್ನಲ್ಲಿ 10 ವರ್ಷ ಆಯಿತು ಮಾಡ್ತಾ ಇದ್ದೀನಿ. ನಾನು ಯಾರೇ ಪೇಷಂಟ್ ಬಂದರೂ ಫ್ರೀ ಸರ್ವಿಸ್ ಮಾಡ್ತಾ ಇದ್ದೀನಿ. ಆಮೇಲೆ ಕೆಲವೊಂದು ಕಡೆ ನಾವು ಕ್ಯಾಂಪಿಗೆ ಹೋಗ್ತೀವಿ, ಈ ಗುಡ್ಡಾಪುರ ಇಂಥವಲ್ಲಿ ಅಲ್ಲಿ ನಾವು. ಆಮೇಲೆ ಮಂತ್ರಾಲಯಕ್ಕೆ ಹೋಗ್ತೇನೆ ರೀ ನಾನು ಪಾದಯಾತ್ರೆ. ಆಮೇಲೆ ಮಂತ್ರಾಲಯದಲ್ಲಿ ಈಗ ತಿಂಗಳಿಗೊಮ್ಮೆ ಅಲ್ಲಿ ಫ್ರೀ ಸರ್ವಿಸ್ ಮಾಡಿ ಬರ್ತಾ ಇದ್ದೀನಿ ರೀ, ಪ್ರತಿ ತಿಂಗಳು 4ನೇ ರವಿವಾರ. ಅದು ದೈವ ಅನುಗ್ರಹ ಅಂತ ಅನ್ಬೇಕಾಗ್ತದೆ ರೀ. ಯಾಕೆ ಎಲ್ಲನೂ ಅವನೇ ನನಗೆ ಶಕ್ತಿ ಕೊಡೋನು ಅವನೇ. ಹೀಗಾಗಿ ನಾನು ಅದು ಒಂದು ಸಂಡೇ ಆ ಕಡೆ ಇದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅಲ್ಲೂ ಮೆಡಿಸಿನ್ಸು ವಿತ್ ಫ್ರೀ ಸರ್ವಿಸ್. ಮಠದ ಹಾಸ್ಪಿಟಲ್ ಇದೆ, ಮಠದ ಹಾಸ್ಪಿಟಲ್ನಲ್ಲಿ ಸ್ವಾಮಿಗಳು ಹೇಳಿದ್ದಾರೆ. 15 ವರ್ಷ ಆಯ್ತು ನಾವು ಹೋಗ್ತಾ ಇದ್ದೀವಿ ಅಲ್ಲಿ ಫ್ರೀಯಾಗಿ ಸರ್ವಿಸ್. 40 to 50 ಪೇಷಂಟ್ ನೋಡ್ತೀನಿ ಪ್ರತಿ ತಿಂಗಳು 4ನೇ ರವಿವಾರ, ತಪ್ಪಿದ್ರೆ 5ನೇ ರವಿವಾರ. ಈಗ ಎಲ್ಲರಿಗೂ ನಮ್ಮ ಕೇಳುಗರಿಗೆ ಬಹಳ ಬೇಕಾಗಿದ್ದ ವಿಷಯ ಅಂದರೆ ಅವರಿಗೆ ಚರ್ಮವನ್ನು ಹೇಗೆ ಆರೋಗ್ಯವಾಗಿ ಇಟ್ಕೋಬೇಕು, ಕೂದಲು ಉದುರದೆ ಹಾಗೆ ಇರಬೇಕು, ಅದಕ್ಕೆಲ್ಲ ಯಾವ ಔಷಧವನ್ನು ಕೊಡ್ತೀರಿ ಅಂತ ಹೇಳ್ಬಹುದಾ? ನಾವು ಔಷಧಕ್ಕಿಂತ ನ್ಯಾಚುರಲ್ ಇರ್ರಿ ಅಂತ ಹೇಳ್ತೀನಿ ನಾವು. ಆದ್ರೆ ಈಗ ಅದು ಸರ್ವೇಸಾಮಾನ್ಯವಾಗಿ ಎಲ್ಲರೂ ಕಾಸ್ಮೆಟಿಕ್ ಯೂಸ್ ಮಾಡ್ತಾ ಇದ್ದಾರೆ. ಹೌದು, ಫ್ರೂಟ್ಸ್ ತಗೊಂಗಿಲ್ಲ. ಲೆಮನ್ ಆಕ್ಚುಲಿ ಕಂಪಲ್ಸರಿ ತಗೊಳ್ಬೇಕು. ಕಂಪಲ್ಸರಿ ಲೆಮನ್ ಒಂದು, ತುಪ್ಪ ಉಣ್ಲೇ, ಒರಿಜಿನಲ್ ತುಪ್ಪ. ನೀವು ಹೊರಗಿನ ತಂದು ತುಪ್ಪ ತುಪ್ಪ ಸಿಗ್ತಾ ಇಲ್ಲ. ನೀವು ಯಾರು ಮನ್ಯಾಗ ಬೆನ್ನಿ ಮಾಡ್ತಿರಲ್ಲ, ಬೆನ್ನಿ ಮಾಡಿ ಕಾಸ್ಕೊಂಡು ಇದು ಮಾಡ್ಬೋದು. ಯಾರು ಮನ್ಯಾಗ ಕೊಡ್ತಾರೆ ಬೆನ್ನಿ. ಆಮೇಲೆ ಅದನ್ನು ಇವೆರಡು ಯೂಸ್ ಡೈಲಿ ಮಾಡಕತ್ತ ನಿಮ್ಮ ಸ್ಕಿನ್ ಎಕ್ದಮ್ ಶೈನಿ ಇರ್ತದೆ. ಆಮೇಲೆ ಬೆಳಿಗ್ಗೆ ಎದ್ದು ಕೂಡಲೇ ನೀರು ಕುಡಿಬೇಕು. ಹೊರಗಿನ ಮೇನ್ ಅಂದರೆ ಇವು ಆಯಿಲ್ ಮೇನು. ಇನ್ನೊಂದೇನೈತೀನಿ, ಕಾಸ್ಮೆಟಿಕ್ಸ್ ಮೊದಲಿಂದ ನಾವು ಏನು ಉಪಯೋಗ ಮಾಡಿ ಅವನೇ ಉಪಯೋಗ ಮಾಡಿದರೆ ಯಾವುದೇ ಏನೂ ಬರಲ್ಲ. ಈಗ ನಾವು ಟಿವಿದಲ್ಲಿ ಅವ್ರು ಹಚ್ಚಿದ್ರು, ಅವ್ರು ಚಂದಾಗೈತಿ, ಇವ್ರು ಹಚ್ಚಿದ್ರು, ಇವ್ರದ್ದು ಇದಾಗೈತಿ ಅಂತ ಅದನ್ನ ನೋಡಿ ನಾವು ಮಾಡಿದ್ರೆ ನಾವು ಫೇಲ್ಯೂರ್ ಆಗಿ ಆಗ್ತೀವಿ. ಸರಿ, ಹಾಗಿದ್ರೆ ಈಗ ಹೋಗ್ತಾ ಹೋಗ್ತಾ ನಮ್ಮ ಕೇಳುಗರಿಗೆ ಯಾವ ಕಿವಿ ಮಾತನ್ನು ಹೇಳ್ತೀರಿ ಹೋಮಿಯೋಪತಿಯ ಬಗ್ಗೆ? ಹೋಮಿಯೋಪತಿ ಒಂದು ಸರಳವಾದ ವಿಧಾನ, ಎಲ್ಲ ರೋಗಗಳಿಗೂ ಬರ್ತದೆ. ಆಮೇಲೆ ಇದು ಯಾವುದೇ ಸೈಡ್ ಇಫೆಕ್ಟ್ಸ್ ಇಲ್ಲ. ಆಮೇಲೆ ಇದು ಎಲ್ಲರಿಗೂ ನೆಲಕುವಂಥ ಹೆಚ್ಚಿಗೆ ಇದರಲ್ಲಿ ಇದಿಲ್ಲ. ಕಾಸ್ಟ್ ಅಂದರೆ ಪೇಷಂಟ್ ಪೇಮೆಂಟು ಇದು ಹೆಚ್ಚಿಗೆ ಇಂದಿದಿಲ್ಲ. ಆರಾಮ್ಸಿರ್ತ ಎಲ್ಲರಿಗೂ ಕೈಗೆ ನೆಲಕುವಂಥ ಔಷಧ ಇದು. ಹಾಗಿದ್ರೆ ನಿಮಗೆ ಸಂಪರ್ಕಿಸಬೇಕಾದ್ರೆ ಯಾವ ನಂಬರ್ ಹೇಳ್ತೀರಿ ಡಾಕ್ಟರ್? 9341075030. ಪ್ರಿಯ ಕೇಳುಗರೆ, ನಿಮಗೆ ಡಾಕ್ಟರ್ ಶ್ರೀಕಾಂತ್ ಮಿರಜ್ಕರ್ ಹೋಮಿಯೋಪತಿ ವೈದ್ಯರನ್ನು ನೀವು ಭೇಟಿ ಆಗಬೇಕಾದರೆ ಈ ನಂಬರ್ಗಳಿಗೆ ಸಂಪರ್ಕಿಸಬೇಕು. 9341075030 ಈ ನಂಬರ್ಗೆ ಸಂಪರ್ಕ ಮಾಡಿ ಹೋಮಿಯೋಪತಿ ಚಿಕಿತ್ಸೆಯನ್ನು ನೀವು ಪಡೆದುಕೊಳ್ಬೇಕು ಅಂತ ಹೇಳ್ತಾ ನಮಸ್ಕಾರ ಡಾಕ್ಟ್ರೆ. ಎಲ್ಲ ಕೇಳುವವರಿಗೂ ನಮಸ್ಕಾರಗಳು, ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೆ ಹೋಮಿಯೋಪತಿ ವೈದ್ಯರಾದ ಡಾಕ್ಟರ್ ಶ್ರೀಕಾಂತ್ ಮಿರಜ್ಕರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸವಿತಾ ದೇಶ್ಮುಖ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ರಾಜ್ಯವ್ಯಾಪಿ ಪ್ರಸಾರಗೊಂಡ ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.